ಮಾತೆ, ಆ ಪ್ರಶ್ನೆ ನಾನು ಕೇಳಬಾರದಿತ್ತೇನು? ನನ್ನ ಪ್ರಶ್ನೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿಲ್ಲ ಸಿದ್ಧಿ. ನನ್ನ ಅಂತರಂಗದಲ್ಲಿರುವ ಸಂಕಟವನ್ನು ನಿನ್ನ ಬಳಿ ಹೇಳಿಕೊಂಡು ನಿನ್ನ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿಲ್ಲ. ನಾನು ನಿಮಗೆ ಅನ್ಯಳಾದೇನೆ. ಈಗ ನನ್ನ ಪಾಲಿಗೆ ನೀವೇ ನನ್ನ ಮಾತೆ. ನಿಮ್ಮ ನೋವು ನನ್ನದಲ್ಲವೇ? ಹತ್ತಿರದವರೊಂದಿಗೆ ಹಂಚಿಕೊಂಡರೆ ಹೃದಯ ಹಗುರವಾಗುತ್ತದೆ ಅಲ್ಲವೇ? ನಿನ್ನ ಮಾತು ನಿಜ. ನನ್ನ ಭಾವನೆಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳದೆ ಇನ್ನಾರೊಂದಿಗೆ ಹಂಚಿಕೊಳ್ಳಲಿ? ಹೆಣ್ಣಾದವಳು ವಸ್ತ್ರ ಆಭರಣಗಳನ್ನು ಹಾಕಿ ಅಲಂಕರಿಸಿಕೊಳ್ಳುವುದು ಯಾರಿಗಾಗಿ? ತನಗಾಗಿಯೇ? ತಾನೊಬ್ಬಳೇ ಕನ್ನಡಿ ಮುಂದೆ ನಿಂತು ಆನಂದ ಪಡಲೆ? ಇಲ್ಲ ಮಾತೆ, ಬೇರೆಯವರು ನಮ್ಮ ಅಲಂಕಾರವನ್ನು ಕಂಡು ಆನಂದ ಪಡಬೇಕು. ಬೇರೆಯವರೇ? ಯಾರು ಬೇರೆಯವರು? ಈ ಸಖಿಯರೇ? ಆ ಸೇವಕರೇ? ಅವರು ಆನಂದಿಸಲು ಅಲಂಕರಿಸಿಕೊಳ್ಳಬೇಕೆ? ಎಲ್ಲರೂ ಸಂತೋಷ ಪಡಬಹುದು, ಆದರೆ ನಮ್ಮ ಹೃದಯಕ್ಕೆ ಹತ್ತಿರವಾದ ಹೃದಯೇಶ್ವರ ಕಂಡು ಆನಂದ ಪಟ್ಟರೆ ಆಗಲೇ ಹೆಣ್ಣಿನ ಜೀವನಕ್ಕೆ ತಂಪು. ನಿಜ, ನಿನ್ನ ಮಾತು ನಿಜ ಸೀತೆ. ಆದರೆ ನಿಮ್ಮ ಮಹಾರಾಜರಿಗೆ ನನ್ನ ಅಂತಃಪುರದ ದಾರಿಯೇ ಮರೆತು ಹೋಗಿದೆ. ನಾನು ಯಾರಿಗಾಗಿ ಅಲಂಕರಿಸಿಕೊಳ್ಳಲಿ? ಜೊತೆಗೆ ನಾನು ವಯಸ್ಸಾದ ಮುದುಕಿ. ಆಭರಣಗಳನ್ನಿಟ್ಟುಕೊಂಡು ನಾನೇನು ಮಾಡಲಿ? ಮಾತೆ, ಮಹಾರಾಜರು ಅಷ್ಟು ನಿರ್ದಯರೇ? ಇಲ್ಲ ಇಲ್ಲ, ನಾನು ಮಹಾರಾಜರನ್ನು ದೂರುತ್ತಿರುವೆನೆಂದುಕೊಳ್ಳಬೇಡ. ಅವರೇ ನನ್ನ ಪಾಲಿನ ದೇವರು. ರಾಮನ ತಂದೆ ಕೆಟ್ಟವರು ಎಂದು ಹೇಳಿ ನಾನಾವ ನರಕಕ್ಕೆ ಹೋಗಲಿ? ನೀನು ನನ್ನ ಪುತ್ರ ರಾಮ ಅಗಲದೆ ಸದಾ ಜೋಡಿ ಹಕ್ಕಿಯ ಹಾಗೆ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ. ಮಾತೆ, ನನ್ನನ್ನು ಕ್ಷಮಿಸಿ. ಕಿರಿಯ ರಾಣಿಯ ವ್ಯಾಮೋಹದಲ್ಲಿ ಮಹಾರಾಜರು ನಿಮ್ಮನ್ನು, ಸುಮಿತ್ರಾ ಮಾತೆಯವರನ್ನು ಕಡೆಗಣಿಸಿರುವರೆಂದು ನನಗೆ ಅರ್ಥವಾಗುತ್ತದೆ. ನಿಮ್ಮ ಮನಸ್ಸಿನ ಕೋಲಾಹಲವನ್ನು ನಾನು ಊಹೆ ಮಾಡಬಲ್ಲೆ. ಬಿಡಿಸಿದ್ದೆ. ನೀನೇಕೆ ನೊಂದುಕೊಳ್ಳುತ್ತೀಯೆ? ನಮಗೆ ಸಿಗದ ಈ ಭಾಗ್ಯವು ಕೈಗಾದರೂ ದೊರೆಯುತ್ತಲ್ಲ ಎಂದು ಸಂತೋಷ ಪಡುವುದೇ ಒಳ್ಳೆಯದು. ಗುಣವಂತನಾದ ಪುತ್ರ, ಗುಣವತಿಯಾದ ಸೊಸೆ ನೀನಿರುವಾಗ ನನ್ನ ಪಾಲಿಗೆ ಅದೇ ಮಹಾಭಾಗ್ಯ. ಬಾಹುಗಳು. ಇಷ್ಟು ಹೊತ್ತಾದರೂ ಮಂಚ ಬಿಟ್ಟು ಇಳಿದಿಲ್ಲ. ಹೀಗೆ ಬಿಟ್ಟರೆ ಮತ್ತೆ ನಿದ್ರೆ ಹೋಗಿಬಿಟ್ಟಾರು. ಛೇ, ಎಷ್ಟು ಸಲ ಎಚ್ಚರ ಹೇಳಿದರೂ ಕೇಳುವುದಿಲ್ಲ. ಹೆತ್ತ ಮಗನ ಭವಿಷ್ಯದ ಬಗ್ಗೆ ಯೋಚಿಸುವುದೇ ಇಲ್ಲವಲ್ಲ. ಏಕೆಂತ ಮಂಕುತನ ಇವರಿಗೆ? ಮಹಾರಾಣಿ, ಮಹಾರಾಣಿ. ನಾನೇನು ನಿದ್ರಿಸುತ್ತಿಲ್ಲ ಮಂತ್ರೆ. ಇತ್ತೀಚೆಗೆ ಮಹಾರಾಣಿಯವರು ಹಗಲಲ್ಲೇ ನಿದ್ರೆ ಮಾಡುವುದು ಮಾತ್ರವಲ್ಲದೆ ಕಣ್ಣು ಬಿಟ್ಟುಕೊಂಡೇ ನಿದ್ರಿಸುವುದನ್ನು ಅಭ್ಯಾಸ ಮಾಡಿರುವಂತಿದೆಯಲ್ಲ.
ಹಾಸ್ಯ ಮಾಡಬೇಡ ಮಂತರೆ. ಅರಮನೆಯಲ್ಲಿ ಎಲ್ಲರೂ ನನ್ನನ್ನು ಹಾಸ್ಯ ಮಾಡುತ್ತಾರೆ. ನಾನು ಯಾರಿಗೆ ಹಾಸ್ಯ ಮಾಡಲಿ ಮಹಾರಾಣಿ? ಸಹೋದರಿ ಸೀತೆ, ಸೀತೆ, ಸಹೋದರಿ ಸೀತೆ, ನಿನ್ನನ್ನು ಎಲ್ಲೆಲ್ಲಿ ಹುಡುಕುವುದು? ಇರುವಲ್ಲಿ ಹುಡುಕದೆ ಎಲ್ಲೆಲ್ಲೋ ಹುಡುಕಿದರೆ ಅದು ನನ್ನ ತಪ್ಪೆ? ಹೂ ಬಿಡಿಸುತ್ತಿರುವ ನಿನ್ನನ್ನು ನೋಡುತ್ತಿದ್ದರೆ ನಮ್ಮ ಮಿಥಿಲಾ ನಗರ ನೆನಪಿಗೆ ಬರುತ್ತದೆ. ಮಿಥಿಲಾ ನಗರವೇನು? ಅಯೋಧ್ಯೆಯಲ್ಲಿ ಹೂ ಬಿಡಿಸುವುದು, ಮಾಲೆ ಮಾಡಿ ನನ್ನ ಸ್ವಾಮಿಗೆ ಅರ್ಪಿಸುವುದು ನನಗೆ ಪ್ರಿಯವಾದ ಕಾರ್ಯ. ಅಲ್ಲಿ ಮೂರ್ತಿ ರೂಪದಲ್ಲಿದ್ದ ನಿನ್ನ ಸ್ವಾಮಿ ಇಲ್ಲಿ ಸಾಕ್ಷಾತ್ ಆಗಿದ್ದಾರೆ ಅಲ್ಲವೇ? ಅಯ್ಯೋ, ಹೇಳಬೇಕಾದ ವಿಷಯವನ್ನೇ ಮರೆತು ಬಿಟ್ಟೆ. ಅದೇನು ಅಂತ ಮುಖ್ಯವಾದ ವಿಷಯ? ನಾವು ನಮ್ಮ ಸಹೋದರಿಯರಾದ ಮಾಂಡವಿ ಶ್ರುತಕೀರ್ತಿಗೆ ಕಳುಹಿಸಿದ ಪತ್ರಕ್ಕೆ ಉತ್ತರ ಬಂದಿದೆ. ಹೌದೇ? ನಮ್ಮ ಸೋದರಿಯರು ಕ್ಷೇಮವಾಗಿರುವರು ತಾನೆ? ಓಹೋ, ಕ್ಷೇಮದಿಂದಿದ್ದಾರೆ. ಅವರು ನಮ್ಮ ಮತ್ತು ನಮ್ಮವರ ಕ್ಷೇಮದ ಬಗ್ಗೆ ವಿಚಾರಿಸಿದ್ದಾರೆ. ಉರ್ಮಿಳೆ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ನಮ್ಮ ಸೋದರಿಯರು ಕಣ್ಣೆದುರಗೇ ಇರುವರೆಂಬ ಭಾವನೆ ಬರುತ್ತಿದೆ. ಅಷ್ಟೇ ಅಲ್ಲ ಸಹೋದರಿ, ಅವರು ಇನ್ನೊಂದು ಕೌತುಕದ ವಿಷಯವನ್ನು ಬರೆದಿದ್ದಾರೆ. ಕೌತುಕದ ವಿಷಯವೇ? ಬಾ, ಅಲ್ಲಿ ಕುಳಿತುಕೊಳ್ಳೋಣ. ಅದೇನೆಂದು ವಿವರವಾಗಿ ಹೇಳು. ಅದೇನು ಕೌತುಕದ ವಿಷಯ? ಭರತನ ಮಾತೆಯವರಾದ ಕೈಕೈ ಮಹಾರಾಣಿಯವರ ತಂದೆ ಅಶ್ವಪತಿ ಮಹಾರಾಜರ ವಿಷಯ. ಅಂದರೆ ಭರತನ ಪಿತಾಮಹರ ವಿಷಯ ಎಂದು ಹೇಳು. ಹೌದು ಸಹೋದರಿ, ಅಶ್ವಪತಿ ಮಹಾರಾಜರಿಗೆ ಪ್ರಾಣಿ, ಪಕ್ಷಿ ಮತ್ತು ಕೀಟಗಳ ಭಾಷೆಯೂ ತಿಳಿಯುವುದಂತೆ. ಸಹೋದರಿ ಸೀತೆ, ಏನನ್ನು ಯೋಚಿಸುತ್ತಿರುವೆ? ನನ್ನ ಮಾತುಗಳನ್ನು ಕೇಳಿ ನಿನಗೆ ಅಚ್ಚರಿಯಾಗಲಿಲ್ಲವೇ? ಅಷ್ಟೊಂದು ಅಚ್ಚರಿಯಾಗಲಿಲ್ಲ. ಏಕೆಂದರೆ ಕೆಲವರಿಗೆ ಪ್ರಾಣಿ, ಪಕ್ಷಿಗಳ ಭಾಷೆ ತಿಳಿಯುವ ಶಕ್ತಿ ಇರುವುದೆಂದು ನಮಗೂ ತಿಳಿದಿದೆ. ಮಹಾರಾಜ, ಪ್ರಾಣಿ ಪಕ್ಷಿಗಳ ಮಾತನ್ನು ಕೇಳಿ ತಿಳಿಯುವ ಅಪರೂಪದ ವಿದ್ಯೆಯನ್ನು ನಿನಗೆ ಉಪದೇಶಿಸಿರುವೆ. ಆದರೆ ಈ ವಿದ್ಯೆಯಿಂದ ಯಾರಿಗೂ ಯಾವ ಕೇಡು ಸಂಭವಿಸಬಾರದು. ಎಲ್ಲಾದರೂ ಉಂಟೆ ಮುನೀಂದ್ರ. ಕೇವಲ ಕುತೂಹಲಕ್ಕಾಗಿ ನಾನು ಈ ವಿದ್ಯೆಯನ್ನು ತಿಳಿದುಕೊಂಡನೇ ಹೊರತು ಇದರಿಂದ ಯಾರಿಗೂ ಯಾವ ಕೇಡನ್ನು ಬಯಸುವ ಯೋಚನೆ ನನ್ನಲ್ಲಿಲ್ಲ. ಹಾಗೆ ನನ್ನ ಇನ್ನೊಂದು ನಿಬಂಧನೆಯನ್ನು ನೀನು ಪಾಲಿಸಲೇಬೇಕು. ಹೇಳಿ ಮುನೀಂದ್ರ, ನಿಮ್ಮ ಯಾವುದೇ ನಿಬಂಧನೆಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಮಹಾರಾಜ, ನಿನಗೆ ಪ್ರಾಣಿ ಪಕ್ಷಿಗಳ ಭಾಷೆ ತಿಳಿದಿದೆ ಎಂದು ಯಾರಿಗೂ ತಿಳಿಯಬಾರದು. ಇಲ್ಲ ಗುರುದೇವ, ಖಂಡಿತವಾಗಿಯೂ ಇದನ್ನು ನಾನು ಯಾರಿಗೂ ತಿಳಿಸುವುದಿಲ್ಲ. ಯಾರಿಗೂ ಎಂದರೆ ನಿನ್ನ ಪತ್ನಿ, ಪುತ್ರರು, ಬಂಧು ಬಾಂಧವರು, ಮಿತ್ರರು ಯಾರಿಗೂ ತಿಳಿಯಬಾರದು. ಇಲ್ಲ, ತಿಳಿಸುವುದಿಲ್ಲ. ಎಂತಹದೇ ಸಂದರ್ಭ ಬಂದರೂ ಕೂಡ ನಾನಿದನ್ನು ಯಾರಿಗೂ ತಿಳಿಸುವುದಿಲ್ಲ. ಒಂದು ವೇಳೆ ನೀನು ಈ ನಿಬಂಧನೆಯನ್ನು ಮೀರಿ ಯಾರಿಗಾದರೂ ತಿಳಿಸಿದರೆ ಮರಣ, ಕೂಡಲೇ ನಿನ್ನ ಮರಣ ಸಂಭವಿಸುತ್ತದೆ ಮಹಾರಾಜ. ಭಯವಾಗುತ್ತಿದೆಯೇ? ಮುನೀಂದ್ರ, ಈ ನಿಮ್ಮ ನಿಬಂಧನೆಯನ್ನು ಮೀರಿ ನನ್ನ ಪ್ರಾಣಕ್ಕೆ ಎರವಾಗುತ್ತೇನೆಯೇ? ಇಲ್ಲ, ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಮಾತನ್ನು ಎಂದೆಂದಿಗೂ ನಾನು ಮೀರುವುದಿಲ್ಲ. ಆಗಲಿ, ಹೋಗಿ ಬಾ ಮಹಾರಾಜ, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ಗುರುದೇವ. ಹಾಸ್ಯ ಮಾಡಬೇಡ ಮಂತರೆ. ಅರಮನೆಯಲ್ಲಿ ಎಲ್ಲರೂ ನನ್ನನ್ನು ಹಾಸ್ಯ ಮಾಡುತ್ತಾರೆ.
ನಾನು ಯಾರಿಗೆ ಹಾಸ್ಯ ಮಾಡಲಿ ಮಹಾರಾಣಿ? ನಾನು ಎಂದಾದರೂ ನಿನ್ನನ್ನು ಹಾಗೆ ಭಾವಿಸಿದ್ದೇನಾ ಮಂಥರೆ? ನೀವು ಹೇಗೆ ಭಾವಿಸಿದರೂ ನನ್ನ ಆಕ್ಷೇಪವಿಲ್ಲ. ನೀವು ನನ್ನನ್ನು ಅಪಹಾಸ್ಯ ಮಾಡಿದರೂ ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ ಮಹಾರಾಣಿ. ಏಕೆಂದರೆ ನೀವು ನನ್ನ ಅಕ್ಕರೆಯ ಅಮೃತವನ್ನುಂಡು ಬೆಳೆದವರು. ಆದರೆ ಏನು ಮಾಡುವುದು, ಆ ಬ್ರಹ್ಮ ನನ್ನ ಹಣೆಯ ಮೇಲೆ ದಾಸಿ ಎಂದು ಆಳವಾಗಿ ಬರೆದು ಬಿಟ್ಟಿದ್ದಾನಲ್ಲ. ಹಾಗನ್ನಬೇಡ ಮಂಥರೆ, ನೀನು ದಾಸಿ ಅಲ್ಲ, ನನ್ನ ಮಾತೆ. ಗೊತ್ತಾಯಿತೆ? ನೀನೇ ನನ್ನ ಮಾತೆ. ನಿಮ್ಮ ಪ್ರೀತಿ ತುಂಬಿದ ಮಾತು ಕೇಳಿ ನಾನು ಸೋತೆ ಮಹಾರಾಣಿ. ಬನ್ನಿ, ಈ ದಿನ ನಾನೇ ನಿಮ್ಮ ತಲೆಗೆ ತೈಲ ಹಚ್ಚಿ ಅಭ್ಯಂಜನ ಮಾಡಿಸುತ್ತೇನೆ. ಕುಳಿತುಕೊಳ್ಳಿ. ಮಂಥರೆ, ನಿನ್ನ ಉಪಹಾರವಾಯಿತೆ? ನಿಮಗಿಂತ ಮೊದಲು ಎಂದಾದರೂ ಉಪಹಾರವಾಗಲಿ ಊಟವಾಗಲಿ ಮಾಡಿದ್ದೇನೆಯೇ? ಅಷ್ಟಕ್ಕೂ ಭರತನಿಲ್ಲದ ಮೇಲೆ ಊಟದಲ್ಲಾಗಲಿ ಉಪಹಾರದಲ್ಲಾಗಲಿ ಆಸಕ್ತಿಯೇ ಕಳೆದು ಹೋಗಿದೆ. ಮಂಥರೆ, ಭರತನನ್ನು ಕರೆಸಲು ಮಹಾರಾಜರನ್ನು ರಾತ್ರಿ ಕೇಳಿದೆ. ಹೌದೇ? ಯಾವಾಗ ಕರೆಸುತ್ತಾರಂತೆ? ಅವನು ಅಲ್ಲಿಯೇ ಆನಂದವಾಗಿರಲಿ ಬಿಡು, ಬೇಕೆನಿಸಿದಾಗ ಬರುತ್ತಾನೆ ಎಂದಿರುತ್ತದೆ. ನೀವು ಸರಿಯಾಗಿ ಕೇಳಿರಲಿಕ್ಕಿಲ್ಲ. ನನಗೆ ನೋಡಬೇಕೆನಿಸಿದಾಗ ಅಲ್ಲಿಗೆ ಹೋಗಿ ಬಂದರಾಯಿತಷ್ಟೆ. ಭರತ ಇಲ್ಲೇ ಇರಬೇಕೆಂದು ನಿಮಗೇಕೆ ಅರ್ಥವಾಗುತ್ತಿಲ್ಲ? ಭರತ ಇಲ್ಲಿಯೇ ಇರಬೇಕೆ? ಏಕೆ? ಅಯ್ಯೋ, ನಮ್ಮ ಭರತ ಸಿಂಹಾಸನವನ್ನೇರಿ ರಾಜ್ಯವಾಳುವುದು ನಿಮಗೆ ಬೇಕಿಲ್ಲವೇ? ಏನು? ನನ್ನ ಪುತ್ರ ಭರತ ಸಿಂಹಾಸನವನ್ನೇರಿ ರಾಜ್ಯವನ್ನಾಳುವನೇ? ಇದು ಸಾಧ್ಯವೇ ಎಂಬ ಪ್ರಶ್ನೆ ಬೃಹತ್ಕಾರವಾಗಿ ನಿಮ್ಮೆದುರಿಗೆ ಕಾಣಿಸುತ್ತಿದೆಯಲ್ಲವೇ? ಹೌದು ಮಂಥರೆ, ನಿಜವಾಗಿಯೂ ಇದು ಸಾಧ್ಯವೇ? ಯಾಕೆ ಸಾಧ್ಯವಾಗಬಾರದು? ನಮ್ಮ ಭರತನಿಗೆ ಆ ಅರ್ಹತೆ ಇಲ್ಲವೇ? ರಾಜಮಾತೆ ಆಗುವ ಅರ್ಹತೆ ನಿಮಗಿಲ್ಲವೇ? ದಶರಥ ಮಹಾರಾಜನ ಕಿರಿಯ ಪತ್ನಿ ಕೈಕೇಯಿಯ ಮೇಲಿನ ಪ್ರೇಮ ಹಿರಿಯದಾದರೆ ಯಾಕೆ ಸಾಧ್ಯವಿಲ್ಲ? ಹೌದು, ಏಕೆ ಸಾಧ್ಯವಿಲ್ಲ? ಈ ಪ್ರಶ್ನೆಯನ್ನು ನಾವು ಕೇಳಿದರೆ ಸಾಲದು. ಇದೇ ಪ್ರಶ್ನೆಯನ್ನು ನೀವು ದಶರಥ ಮಹಾರಾಜನ ಕೇಳಿ ಉತ್ತರ ಪಡೆಯಬೇಕು. ಕೇಳುತ್ತೇನೆ ಮಂಥರೆ, ಖಂಡಿತ ಕೇಳುತ್ತೇನೆ. ಕೇಳಿ ಉತ್ತರವನ್ನು ಪಡೆಯುತ್ತೇನೆ. ಹಾ, ಅದಕ್ಕೆ ಮೊದಲು ನಾನು ನನ್ನ ಕೈಯಾರೆ ನಿಮಗೆ ಅಭ್ಯಂಜನ ಮಾಡಿಸಿ ನಿಮ್ಮ ಈ ಕಪ್ಪು ಮೇಘದಂತೆ ದಟ್ಟವಾಗಿರುವ ಕೇಶರಾಶಿಗೆ ಸುಗಂಧ ದ್ರವ್ಯದಿಂದ ಉಪಚಾರ ಮಾಡುತ್ತೇನೆ. ಆಮೇಲೆ ಹೊಟ್ಟೆ ತುಂಬ ಭೋಜನ, ಸಂಜೆವರೆಗೂ ಗಾಢ ನಿದ್ರೆ. ರಾತ್ರಿ ಎಚ್ಚರ. ಬರೀ ಶೃಂಗಾರ ಲೀಲೆಗಲ್ಲ, ನಿಮ್ಮ ಪ್ರಶ್ನೆಗೆ ಮಹಾರಾಜರಿಂದ ಉತ್ತರ ಪಡೆಯಲು.